ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೆಲೆಸ್ರಿ ನಾನೇನಾದ್ರೂ ನನ್ನ ಎಂಟ್ರಿಗೆ ಬಿಲ್ಡಪ್ ಸಾಂಗ್ ಹಾಕಂತ ಹೇಳಿದ್ನ ನಾನು ನನಗೆ ಕೇಳಾರ್ದೆ ಹಾಕಿದ್ರೆ ಮಕ ಕಿತ್ತಂಗೆ ಹೊಡೆದು ಹಾಕ್ಬಿಡ್ತೀನಿ. ಆನಂದಣ್ಣ, ನನಗೆ ಈ ಸೆಲೆಬ್ರಿಟಿ ಮತ್ತು ಈ ಪಬ್ಲಿಸಿಟಿ ಇವೆರಡೂ ಕಂಡ್ರೆ ಆಗಲ್ಲ. ಯಾಕಂದ್ರೆ ಈ ಸೆಲೆಬ್ರಿಟಿಗಳು ತಾವು ಕುಂತ್ರು ನಿಂತರು ಎದ್ರು ಮಲಗಿದ್ರು ಎಲ್ಲ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಬಿಲ್ಡಪ್ ತೊಗೊಂತಾರೆ. ಆದ್ರೆ ನಾನು ಹಂಗಲ್ಲ. ನನ್ನ ಆಧಾರ್ ಕಾರ್ಡ್ಗೂ ನನ್ನ ಫೋಟೋ ಕೊಟ್ಟಿಲ್ಲ. ನಾನು ಅಂತ ಸಿನ್ಸಿಯರ್ ಮನುಷ್ಯ. ಇವ್ರ ವಿಷಯದಲ್ಲಿ ನಾನು ಯಾರು ಅಂತ ಹೇಳೋದನ್ನೇ ಮರ್ತ್ಬಿಟ್ಟೆ. ನನ್ನ ಹೆಸರು ತಪ್ಪೆ ನಂಜುಂಡ ಅಂತ ಹೇಳಿ 4,000 ಕೋಟಿ ಖರ್ಚು ಮಾಡಿ ಮನೆ ಕಟ್ಸಿದ್ದೀನಿ. ಹೇಳಿದ್ರಲ್ಲ ಸರ್ ನೀವು ಸುಳ್ಳು ಹೇಳಿ ಜೀವನ ಮಾಡಬೇಕು ಅಂತ, ಕಲಿತಾ ಇದ್ದೀನಿ ಅದನ್ನ. ಅಲ್ಲ ಕಣೋ, 4,500 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿ ಸೋಫಾ ಯಾಕೆ ಆಚೆ ಇಟ್ಟಿದ್ಯಾ? ಇಲ್ಲ ನಾ ವಾಚ್ಮೆನ್ಗೂ ಕೂಡ ಅಂತ ಸೋಫಾ ಇರ್ಲಿ ಅಂತ ಹೊರಗಡೆ ಇಟ್ಟಿದ್ದೀನಿ. ಅಂತ ವಿಶಾಲ ಮನೋಭಾವ ನಂದು. ಇನ್ನೂ ಮಾತಾಡ್ಬೇಕು ಅಂತ ಮಾಡಿದ್ದೆ, ಆದ್ರೆ ಈಗ ಒಬ್ಬ ಕಿತ್ತೋದ್ ನನ್ನ ಮಗನ ಎಂಟ್ರಿ ಇದೆ. ಅದಕ್ಕೋಸ್ಕರ ನಾನು ಒಳಗೆ ಹೋಗ್ತಾ ಇದ್ದೀನಿ. ಎರೆಹುಳು ಗುಟ್ಟಿರೋ ಕುದುರೆ 7,000 ಅಡಿಯಿಂದ ನೆಗೆ ಹೊತ್ತಿಗೆ ಎಲ್ಲ ಬಾಯಿ ಬಂದ್ಬಿಡ್ತು. ಅಪ್ಪ ನನ್ಗೆ ಬಾಯಿಗೆ ಬರ್ತಾ ಇದೆ. ನೀನ್ ನನ್ನ ಟೀಮ್ ಕ್ಯಾಪ್ಟನ್ ಮಾರಾಯ. ಅಣ್ಣ ಇವತ್ತು ಒಂದ್ ದಿವಸ ಮಾತ್ರ ಇವ್ರಿಗೆ ಬಾಳ್ ಕೊಡ್ತೀನಿ, ಸೆಕೆಂಡ್ ಅವರಿಗೆ ಅಂದಂಗೆ. ಎಲ್ರಿಗೂ ನಮಸ್ಕಾರ ಅಣ್ಣ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನನ್ನ ಹೆಸರು ಸ್ಮೈಲಿಂಗ್ ಸ್ಟಾರ್ ಮಾಂತೇಶ್ 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 ಮಾಂತೇಶ್. ಅನ್ಕಂಡ್ರ ಅಲ್ಲ, ಅವನಿಗೆ PA. ಇವನೇನಪ್ಪ PAಗೆ ಈ ತರ ಎಂಟ್ರಿ ಈ ತರ ಕಾಸ್ಟ್ಯೂಮ್ ಅನ್ಕೊಂಡಿದ್ರ? ಜನ ಚೇಂಜ್ ಕೇಳ್ತಾವ್ರೆ. ಮನು ಬಂದ್ರೆ ಯಾವ್ದ್ರಲ್ಲಿ ಬರ್ತಾನೆ, ಮನು ಬಂದ್ರೆ ಯಾವ್ದ್ರಲ್ಲಿ ಬರ್ತಾನೆ ಅಂತ ಕಾಯ್ತಾರೆ. ಅದಕ್ಕೆ ಕುದುರೆ ಮೇಲೆ ಬಂದಿದ್ದೀನಿ. ಅಂದಂಗೆ ನಾನು ಬಂದಿರೋದು ಏನಕ್ಕೆ ಅಂದ್ರೆ, ನಮ್ಮ ಬಾಸ್ ಇದಾರಲ್ಲ, ಅವ್ರ ಶೂಟಿಂಗ್ ಇದೆ. ಆ ಶೂಟಿಂಗ್ ಮನೆ ಬೇಕಾಗಿತ್ತು. ಶೂಟಿಂಗ್ ಮನೆ ಹುಡುಕ್ತಾ ಇದ್ದೀನಿ. ಕುರಿಯಣ್ಣ, ನಿಮ್ಮ ಮನೆ ಏನಾರ ಚೆನ್ನಾಗಿದ್ಯಾ? ಇಲ್ಲ ಸುಮಾರು ಕೊಡಲ್ಲ. ಸರಿ, ಈಗ ಏನ್ ಮಾಡೋದು? ಮನೆ ಹುಡುಕ್ಬೇಕಲ್ಲ, ಎಲ್ಲಾರ ಐತಲ್ಲ. ತಪ್ಪುಲಣ್ಣ, ನಾನು ಇವ್ ಟೀಮಿಗೆ ಎಂಟ್ರಿ ಆದ್ಮೇಲೆ ಒಳ್ಳೊಳ್ಳೆ ರಿಚ್ ಆಗಿರೋ ಪ್ರಾಪರ್ಟಿ ಕೊಡ್ತಾವ್ರೆ. ಸರ್ ಸರ್ ಹಾ ಏನ್ರಿ ಸರ್, ನಮಸ್ಕಾರ. ನಮಸ್ಕಾರ. ಬಂದ್ಬಿಡ್ತು. ನೀವ್ಯಾರು ಅಂತ ಕೇಳ್ಬೇಕು. ನೀವ್ಯಾರು ಹೇಳಿ ಸಾಯ್ರಿ. ಬರಾಕ್ ಒಬಾಮ ಅಂದ್ರೆ ನಂಬ್ತೀರಾ? ಎಡಮಠ ಕುಮಾರ ಅಂತ. ಹಲೋ, ನಿಮ್ಮ ಹೆಸರು? ತಪ್ಪೆ ನಂಜುಂಡ ಅಂತ. ಅಂದ್ರೆ ಸ್ಕಿಟ್ ಅಲ್ಲಿ ಏನ್ ತೊಪ್ಪೆ ಹಾಕ್ತಿದ್ರ? ಇಲ್ಲ, 2 ವಾರದಿಂದ ಉದ್ಧಾರ ಮಾಡ್ತೀನಿ ಅಂತ ತೊಪ್ಪೆ ಹಾಕ್ತಿದ್ಯಲ್ಲ, ಅದನ್ನ ಬಳಿತಾ ಇದ್ದೀನಿ. ಓಕೆ, ಸರಿ ಸರ್, ಸರಿ ಸರ್. ಅಂದಂಗೆ ಶೂಟಿಂಗ್ ಮನೆ ಬೇಕಾಗಿತ್ತು. ರೇ ಬಚ್ರಿ ಬಾಯ್ನ, 4,000 ಕೋಟಿ ಖರ್ಚು ಮಾಡಿ ನಾನು ಶೂಟಿಂಗ್ ಮನೆ ಕೊಡೋದು ಕಟ್ಸಿದನ. ಓನ್ ಯೂಸ್ ಅಮ್ಮ, ಓನ್ ಯೂಸ್. ಅಲ್ಲ ಸರ್, ಬರೀ ಒಂದು 10 ಡೇಸ್ ಶೂಟಿಂಗ್ ಮಾಡ್ಕೊಬಿಡ್ತೀವಿ. 10 ಡೇಸ್ ಅಲ್ಲ, 1 ನಿಮಿಷ ಆದ್ರೂ ಕೊಡಲ್ಲ. ಅಲ್ಲ ಸರ್, ಹೀರೋ ಯಾರು ಅಂತ ಕೇಳ್ಬಿಟ್ರೆ ಶಾಕ್ ಆಗ್ಬಿಡ್ತೀರಾ. ಯಾರು? ಸ್ಮೈಲಿಂಗ್ ಸ್ಟಾರ್ ಮಾಂತೇಶ್ ಅಣ್ಣ, ಸೆಲೆಬ್ರಿಟಿ. ಯಾಕೆ ಕಿತ್ತೋದ್ ನನ್ನ ಮಗ ಇದ್ರು ನನ್ನ ಮನೆನ ಬಾಡಿಗೆ ಕೊಡಲ್ಲ. ಏನ್ ಮಾಡ್ಕೋಗಲಿ. ಅಲ್ಲ ಸರ್, ಫ್ಯಾನ್ಸ್ ಸಿಕ್ಕಾಪಟ್ಟೆ ಜನ ಅವ್ರೆ. ಮಾಂತೇಶ್ ಅಣ್ಣ ದೊಡ್ಡ ಸೆಲೆಬ್ರಿಟಿ, ಹೇಳ್ತಾ ಇದ್ದೀನಿ. ನನಗೆ ಇಂಗ್ಲಿಷ್ ನಲ್ಲಿ ಇಷ್ಟ ಬಾರ್ಲಾರ್ದ ಪದ ಅಂತಂದ್ರೆ ಈ ಸೆಲೆಬ್ರಿಟಿ. ಏನು ನಿಮ್ಮ ಅಣ್ಣ ಸೆಲೆಬ್ರಿಟಿನ? ನನ್ನ ಮಗ. ಏನಪ್ಪ ಇದು? ಗಿಲ್ಲಿ ಸ್ಕಿಟ್ಟಿಗೆ ಮ್ಯೂಟಲ್ ಬೈದಂಗ್ ಬೈದ್ಬಿಟ್ಟ. ಏನ್ ಮಾಡೋದು? ಇದು ನಮ್ಮ ಅಣ್ಣಂಗೆ ಹೇಳ್ತೀನಿ. ಹಲೋ ಹಲೋ ಅಣ್ಣ, ಶೂಟಿಂಗು ಮುಂದಕ್ಕೆ ಹೋಗ್ತಾನ. ಯಾಕೋ? ಇಲ್ಲಿ ಮನೆ ಕೊಡಲ್ಲ ಅಂತವಣ್ಣ. ನನ್ನ ಹೆಸರು ಹೇಳ್ಬೇಕು ತಾನೆ? ಹೆಸರು ಹೇಳಿದ್ಕೆ ಕೊಡಲ್ಲ ಅಂದಣ್ಣ. ಒಂದ್ ಕೆಲಸ ಮಾಡು, ನನ್ ಮಗನ ಸೆಲೆಬ್ರಿಟಿ ಮಾಡು. ಅಣ್ಣ, ಏನ್ ನಿಮ್ ತಲೆ ಸಾಮಾನ್ಯ ಐತೇನಣ್ಣ? ಒಂದ್ ಮಾತ್ ಕೇಳಿಲ್ಲ, ನನ್ ಮಗ ಸೆಲೆಬ್ರಿಟಿ ಆಗ್ಬೇಕು. ಸೆಲೆಬ್ರಿಟಿ ಲೈಫ್ ನ ಎಂಜಾಯ್ ಮಾಡ್ಬೇಕು. ಅದಾದ್ಮೇಲೆ ಅವ್ನ ಕತೆಗೆ ಒಂದು ಟ್ವಿಸ್ಟ್ ಕೊಡೋಣ, ಓಕೆನಾ? ಅಯ್ಯೋ ಅಣ್ಣ, ಏನಣ್ಣ ನೀವು LED ನಿಂತ್ಕೊಂಡೇ ತಿಂತ ಇದೀರಾ? ಓಕೆ ಓಕೆ, ಈಗ ಸೆಲೆಬ್ರಿಟಿ ಮಾಡಿಬಿಡದೆ. ಎಷ್ಟು 1,000 ಕೋಟಿ ಮನೆ ಇದ್ರೇನು, ನಾನ್ ಕಾಯಿಪಲ್ಲೆ ತರೋರ್ಗು ನಮ್ಮ ಮನೆ. ನಿಮ್ ಜೊತೆ ಸೆಲ್ಫಿ ತಗೋಬೇಕಂತೇಳಿ 2,000 ಕಿಲೋಮೀಟರ್ ಇಂದ ಕುದುರೆ ಮೇಲೆ ಬಂದಿದ್ದೀನಣ್ಣ. ನಾನ್ ಯಾರು ಅಂತ ನನ್ ಜೊತೆ ಸೆಲ್ಫಿ ತಗೊಂತೀಯ ನೀನು? ನೀವು ಸರ್ಪ್ರೈಸ್ ಸ್ಟಾರು. ನಾನು ಸರ್ಪ್ರೈಸ್ ಸ್ಟಾರ? ಇದ್ಯಾವಾಗ ಆಯ್ತು? ಅದೇ ಸರ್ಪ್ರೈಸ್ ಅಣ್ಣ. ಸೆಲ್ಫಿ ಕೊಟ್ರೆ ನಿಮ್ ಜೊತೆ ನಿಮ್ ಫೋಟೋವನ್ನ ನಮ್ಮ ಎದೆ ಮೇಲೆ ಹಾಕತೀನಿ. ಇಲ್ಲ, ಈ ಚಾಕುನ ನೀ ಮೆದಳು ಚುಚ್ತೀನಿ. ಕಂದ ಒಂದ್ ಸೆಲ್ಫಿಗೋಸ್ಕರ ಯಾಕೋ ಕೊಲೆಗಾರ ಜೈಲಿಗೆ ಹೋಗ್ತೀಯ? ನಿನ್ಗೇನ ಬೇಕು? ಫೋಟೋ ಅಷ್ಟೇ ತಾನೆ? ಕೊಡು, ನಾನ್ ತೆಗಿತೀನಿ. ಸರ್ಪ್ರೈಸ್ ಸ್ಟಾರ್ಗೆ, ಸರ್ಪ್ರೈಸ್ ಸ್ಟಾರ್ಗೆ, ಸರ್ಪ್ರೈಸ್ ಸ್ಟಾರ್ಗೆ.
ನಾನು ಅಭಿಮಾನಿ ಅಣ್ಣ. ನಿನ್ನ ಹೆಸರು ಇಲ್ಲ ಹಾಕ್ಸ್ಕೊಂಡಿದ್ದೀನಿ, ಇಲ್ಲ ಹಾಕ್ಸ್ಕೊಂಡಿದ್ದೀನಿ, ಇಲ್ಲೇ ಇಲ್ಲೇ ಹಾಕ್ಸ್ಕೊಂಡಿದ್ದೀನಿ ಅಣ್ಣ. ಬೆನ್ ಅಂತ ಹೇಳಿ ಸಾಯು. ಅಣ್ಣ ಬೆನ್ನ ಹಾಕ್ಸ್ಕೊಂಡಿದ್ದೀನಿ, ನಿನ್ಗೋಸ್ಕರ ಪ್ರಾಣ ಬೇಕಿದ್ರೆ ಕೊಡ್ತೀನಿ ಅಣ್ಣ. ಆನಂದ ಅಣ್ಣ, ಈ ಮಾತನ್ನ ಎಲ್ಲಾ ಅಭಿಮಾನಿಗಳು ಹೇಳ್ತಾರೆ. ನಿಮ್ಗೋಸ್ಕರ ಪ್ರಾಣ ಕೊಡ್ತೀನಿ, ಪ್ರಾಣ ಕೊಡ್ತೀನಿ. ಇಲ್ಲಿವರೆಗೂ ಯಾರಾದ್ರೂ ಪ್ರಾಣ ಕೊಟ್ಟಿದ್ದಾರೆ ಅಣ್ಣ? ನಿಜ ನಿಜ ಪ್ರಾಣ ಕೊಟ್ನ ಅಣ್ಣ. ನಾನು ಹಾಗಾದ್ರೆ ಸೆಲೆಬ್ರಿಟಿ ಸ್ಟಾರ್ ಆಗ್ತಾ ಇದ್ದೀನ ಏನು? ಹೇ ಛೇ, ನನಗೆ ಯಾಕೆ ಇದೆಲ್ಲ ಬೇಕು? ಮೊದಲೇ ನನಗೆ ಸೆಲೆಬ್ರಿಟಿ ಕಂಡ್ರೆ ಆಗಲ್ಲ. ನನಗೆ ಈ ಲೈಫ್ ಬೇಡಪ್ಪ, ಮಾರ್ಕೆಟ್ಗೆ ಹೋಗ್ಬೇಕು ನಾನು. ಸರ್ ದೇವರಾಣೆ, ನನ್ನ ಹತ್ರ ಏನೂ ಇಲ್ಲ ಸರ್. ತರ್ಬೇಕಂತ ಹೊರಟಿದ್ದೆ 2 ಟೊಮೆಟೊನು, 1 ಬದನೆಕಾಯಿ. ಬೇಕಾದ್ರೆ ಟೊಮೆಟೊ ನೀವೇ ಇಟ್ಕೊಳ್ಳಿ ಸರ್. ಈಗ ನಾವು ನಿಮ್ಮನ್ನ ಸಾಯ್ಸಕ್ ಬಂದಿಲ್ಲ ಸರ್. ಮತ್ತೆ ಇದಕ್ಕಿದ್ದಂಗೆ ನೀವು ಸೆಲೆಬ್ರಿಟಿ ಆಗಿದ್ದೀರಾ ಸರ್. ನಾನು ಸೆಲೆಬ್ರಿಟಿ ಅದ್ನ? ಹೌದು ಸರ್. ಇದು ಯಾವಾಗ್ರಿ ಆಯ್ತು? ಸೆಂಟ್ರಲ್ ಇಂದ ಆರ್ಡರ್ ಆಗಿದೆ ಸರ್. ಅದಲ್ಲ, ನೀನ್ ಮೊನ್ನೆ ಮನೆ ಬಾಡಿಗೆ ಬೇಕು ಅಂತ ಬಂದಿದ್ದೆ, ನೀನೇ ತಾನೇ? ಅಯ್ಯೋ ಸರ್, ಅವನು ನಮ್ಮ ಅವನ್ ಮಗ. ಮತ್ ನೀನು? ನಮ್ಮ ಅವನ್ ಗಂಡನ ಮಗ. ಡಿಫ್ರೆಂಟ್. ನಾನ್ ನಿಮ್ಮ ಅಭಿಮಾನಿ ಅಣ್ಣ. ಹಣ ಬರ್ಬೇಕು. ದೂರ 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 ನಿಂತು ಮಾತಾಡು. ಹಣ, ನೀನ್ ರಾಜಕೀಯಕ್ಕೆ ಬರ್ದೆ ಹೋದ್ರೆ ನಾನು ಪೆಟ್ರೋಲ್ ಹಾಕೊಂಡು ಸತ್ತು ಬಿಡ್ತೀನಿ ಅಣ್ಣ. ನೋಡಪ್ಪ, ನನಗೆ ರಾಜಕೀಯ ಗೀಚಕಿ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಸುಮ್ನೆ ನಾ ಇದೆಲ್ಲ ಬರ್ಲೇಬೇಕಣ್ಣ. ಏನ್ ಸಾಕಾಯ್ತೆ? ಇವ್ನೇನ್ ಮಾಡ್ತಾನೆ? ಹಚ್ಕೊಳ. ಹಾ ಅಷ್ಟೇ. ಸೂಪರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.